ನಂತರ ಒಬ್ಬ ಸ್ತ್ರೀ ಡಿವೋರ್ಸ್ ಅನ್ನ ಪಡೆದುಕೊಂಡು ಗಂಡನಿಂದ ಸಪರೇಟ್ ಆದ ನಂತರ ಆಕೆಗೆ ಗಂಡನ ಆಸ್ತಿಯಲ್ಲಿ ಹಕ್ಕಿದ್ಯಾ? ಗಂಡನ ಆಸ್ತಿಗೆ ಆಕೆ ಪಾಲುದಾರಳಾಗ್ತಾಳ? ಜೀವನಾಂಶವನ್ನ ಆಕೆಗೆ ನಿಜಕ್ಕೂ ಕೂಡ ಕೊಡಬಹುದಾ? ಗಂಡನಿಂದ ವಿವಾಹಿತ ಸ್ತ್ರೀ ಡಿವೋರ್ಸ್ ಅನ್ನ ಪಡೆದುಕೊಂಡು ಬೇರೆ ಪುರುಷನೊಟ್ಟಿಗೆ ಇದ್ದಂತಹ ಸಂದರ್ಭದಲ್ಲಿ ಆಕೆಗೆ ಜೀವನಾಂಶವನ್ನ ಕೊಡ್ತಕ್ಕಂತ ಕಾನೂನು ಇದೆಯಾ? ಆಸ್ತಿಯ ಹಕ್ಕು ಆಕೆಗಿದೆಯಾ? ಇವತ್ತಿನ ವಿಡಿಯೋದಲ್ಲಿ ವಿವಾಹಿತ ಸ್ತ್ರೀ ವಿಚ್ಛೇದನದ ನಂತರ ಯಾವೆಲ್ಲ ಹಕ್ಕುಗಳನ್ನ ತನ್ನ ಗಂಡನಿಂದ ಪಡ್ಕೊಳ್ತಾರೆ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ ನಿಮಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಒಬ್ಬ ವಿವಾಹಿತ ಸ್ತ್ರೀ ಡಿವೋರ್ಸ್ ನ ನಂತರ ಅಂದ್ರೆ ವಿಚ್ಛೇದನದ ನಂತರ ಗಂಡನಿಂದ ಯಾವೆಲ್ಲ ಹಕ್ಕುಗಳನ್ನ ಪಡೆದುಕೊಳ್ಳಬಹುದು ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಮೊದಲೆಲ್ಲ ಈ ಒಂದು ಮದುವೆಯ ಬಂಧ ಏನಿದೆ ಅದು 7 ಜನ್ಮದ ಅನುಬಂಧ ಅಂತ ಹೇಳ್ತಾ ಇದ್ರು. ಬಟ್ ಈಗೆಲ್ಲ ಇವತ್ತು ಮದುವೆ ಆದ್ರೆ ನಾಳೆ ಡಿವೋರ್ಸ್ಗೆ ಅಪ್ಲೈಯನ್ನ ಮಾಡಿರ್ತಾರೆ. ಸೊ ಇವತ್ತಿನ ಹಾರ್ಶ್ ಅಥವಾ ಏನು ನಮ್ಮ ಆಧುನಿಕ ಜೀವನ ಶೈಲಿ ಏನಿದೆಯಲ್ಲ, ಬದಲಾಗ್ತಿರ್ತಕ್ಕಂಥ ಆಧುನಿಕ ಜೀವನ ಶೈಲಿ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ. ಸೊ ಅದಕ್ಕೆ ಹೊಂದಾಣಿಕೆ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಸಂಬಂಧಗಳಲ್ಲಿ ಅಷ್ಟರ ಮಟ್ಟಿಗೆ ನಾವು ಬದಲಾವಣೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಆ ಬದಲಾವಣೆಗೆ ನಾವು ಒಗ್ಗಿ ಹೋಗಿದ್ದೀವಿ ಅಂತ ಹೇಳಬಹುದು. ಮೊದಲೆಲ್ಲ ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಯಾವ ಸಂಬಂಧಕ್ಕೂ ಕೂಡ ಬೆಲೆ ಇಲ್ಲದಂತಹ ಒಂದು ಆಧುನಿಕ ಜೀವನ ಶೈಲಿ ನಮ್ಮದಾಗ್ಬಿಟ್ಟಿದೆ. ಮದುವೆಗೆ ಒಂದು ಬೆಲೆನೆ ಇಲ್ಲದಂತೆ ಆಗ್ಬಿಟ್ಟಿದೆ. ಲಿವಿಂಗ್ ಟುಗೆದರ್ ಪ್ರಕರಣಗಳು ಎಷ್ಟಿದೆಯೋ, ಜೊತೆಗೆ ವಿವಾಹದ ನಂತರ ಗಂಡ ಆ ತರ ಮಾಡ್ದ, ಹೆಂಡತಿ ಈ ತರ ಮಾಡುದು, ಅತ್ತೆ ಸರಿಲ್ಲ, ಮಾವ ಸರಿಲ್ಲ, ಅತ್ತೆ ಸೊಸೆಗೆ ಹೊಂದಾಣಿಕೆ ಆಗ್ತಿಲ್ಲ, ಗಂಡ ಹೆಂಡತಿಗೆ ಹೊಂದಾಣಿಕೆ ಆಗ್ತಿಲ್ಲ, ಹಿಂಗೆ ಸಾಕಷ್ಟು ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟು 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 ಡಿವೋರ್ಸ್ ತೆಗೆದುಕೊಳ್ಳುವ ಹಂತಕ್ಕೆ ಇದೀಗ ಜನರೇಷನ್ ಬಂದ್ ನಿಂತ್ಕೊಂಡ್ಬಿಟ್ಟಿದೆ. ಹಾಗಾದ್ರೆ ಡಿವೋರ್ಸ್ ಪಡೆದಂತಹ ಸ್ತ್ರೀ ಆ ಒಂದು ಪುರುಷನಿಂದ ಅಂದ್ರೆ ತನ್ನ ಗಂಡನಿಂದ ಯಾವೆಲ್ಲ ಹಕ್ಕುಗಳನ್ನ ಪಡೆದುಕೊಳ್ಳಬಹುದು, ಏನೆಲ್ಲ ಆಸ್ತಿಯ ಪಾಲನ ಆಕೆ ಕೇಳಬಹುದು ಅನ್ನುವಂಥದ್ದು ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ. ಮೊದಲಿಗೆ ಸ್ನೇಹಿತರೆ, ಜೀವನಾಂಶ ಬೇರೆ, ಆಸ್ತಿಯ ಹಕ್ಕು ಬೇರೆ. ಜೀವನಾಂಶ ತೆಗೆದುಕೊಳ್ಳೋದು ಬೇರೆ ರೀತಿ ಇರುತ್ತೆ, ಆಸ್ತಿಯಲ್ಲಿ ಪಾಲು ಕೇಳೋದು ಇನ್ನೊಂದು ರೀತಿ ಇರುತ್ತೆ. ಸೊ ಈ 2 ರೀತಿಯ ಹಕ್ಕನ್ನ ಆಕೆ ಹೊಂದಿರ್ತಾಳೆ. ಹಾಗಾದ್ರೆ ಮದುವೆಯ ನಂತರ ಡಿವೋರ್ಸ್ ಅನ್ನ ಪಡೆದಂತಹ ಆ ಒಂದು ಹೆಂಗಸು ಏನಿರ್ತಾಳಲ್ಲ, ಅವಳು ಪರಪುರುಷನೊಟ್ಟಿಗೆ ಜೀವನವನ್ನ ನಡೆಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಕೆಗೆ ಜೀವನಾಂಶವನ್ನ ಕೊಡ್ಲೇಬೇಕಾಗತ್ತಾ ಅನ್ನುವಂತಹ ಕ್ವಶನ್ ಉಟ್ಕೊಳ್ಳುತ್ತೆ. ಖಂಡಿತವಾಗಿಯೂ ಆಕೆಗೆ ಜೀವನಾಂಶವನ್ನ ಕೊಡ್ಬೇಕು ಅಂತ ಕೋರ್ಟ್ ಹೇಳುತ್ತೆ. ಹೌದು, ಈಗ ಮದುವೆಯಾಗಿ ಒಬ್ಬ ಸ್ತ್ರೀ ಆ ಒಂದು ಗಂಡನಿಂದ ಡಿವೋರ್ಸ್ ಅನ್ನ ಪಡೆದುಕೊಂಡ ನಂತರ ತನಗಿಷ್ಟ ಬಂದಂತಹ ವ್ಯಕ್ತಿಯ ಜೊತೆ ಹೋಗಿ ಅವಳು ಸಂಬಂಧವನ್ನ ಇಟ್ಕೊಂಡು ಅಥವಾ ಆ ವ್ಯಕ್ತಿಯ ಜೊತೆಗೆ ಬದುಕನ್ನ ನಡೆಸ್ತಾ ಇದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಮೊದಲ ಗಂಡ ಆಕೆಗೆ ಜೀವನಾಂಶವನ್ನ ಕೊಡ್ಬೇಕಾಗತ್ತೆ. ಜೀವನಾಂಶ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಆ ಒಂದು ವ್ಯಕ್ತಿ ಏನಿರ್ತಾಳಲ್ಲ, ಆ ಹೆಂಗಸು ಏನಿರ್ತಾಳಲ್ಲ, ಅವಳ ಜೀವನ ನಿರ್ವಹಣೆಗೆ ಆರ್ಥಿಕ ನೆರವನ್ನ ತನ್ನ ಸಂಪಾದನೆಯಲ್ಲಿ ಕೊಡುವಂತದ್ದು. ಅದನ್ನ ತಿಂಗಳಾದ್ರೂ ಕೊಟ್ಕೊಂಡು ಹೋಗಬಹುದು, ಇಲ್ಲ ಒಂದೇ ಸಲ ಆದ್ರೂ ಬಹುದೊಡ್ಡ ಮೊತ್ತದ ಹಣವನ್ನ ಜೀವನಾಂಶದ ರೂಪದಲ್ಲಿ ಆ ವ್ಯಕ್ತಿಗೆ ಆ ಪುರುಷ ಕೊಡ್ಬೇಕಾಗತ್ತೆ. ಅಂದ್ರೆ ಆ ಸ್ತ್ರೀಗೆ ಆ ವ್ಯಕ್ತಿ ಕೊಡ್ಬೇಕಾಗತ್ತೆ, ಅಂದ್ರೆ ಗಂಡ ಹೆಂಡತಿಗೆ ಕೊಡ್ಬೇಕಾಗತ್ತೆ. ಇನ್ನು ಆಸ್ತಿಯ ಹಕ್ಕು ಅಂತ ಹೇಳಿದ್ರೆ ಏನು ಅಂತ ನೀವು ಕೇಳಬಹುದು, ಅಥವಾ ಆಸ್ತಿಯ ಪಾಲು ಅಂದ್ರೆ ಏನು ಅಂತ. ಆಸ್ತಿಯ ಪಾಲಲ್ಲಿ 2 ವಿಧ ಇರುತ್ತೆ. ಒಂದು ಸ್ಥಿರಾಸ್ತಿ, ಇನ್ನೊಂದು ಚರಾಸ್ತಿ. ಸ್ಥಿರಾಸ್ತಿ ಮತ್ತೆ ಚರಾಸ್ತಿ ನಡುವೆ ತುಂಬಾ ಡಿಫ್ರೆನ್ಸ್ ಇದೆ. ಎಲ್ಲಾ ಹಕ್ಕನ್ನ ಕೂಡ ಮದುವೆ ಆದಂತಹ ಹೆಂಡತಿ ತಾನು ಬಿಟ್ಟೋದಂತಹ ಸಂದರ್ಭದಲ್ಲೂ ಕೂಡ ಗಂಡನಿಂದ ಪಡ್ಕೊಳಕ್ ಆಗೋದಿಲ್ಲ. ಅದರಲ್ಲೂ ಕೂಡ ವಂಶ ಪಾರಂಪರ್ಯವಾಗಿ ಬಂದಂತಹ ಆಸ್ತಿಯಲ್ಲಿ ಆ ಒಂದು ವಿಚ್ಛೇದಿತ ಹೆಣ್ಣುಮಗಳು ಏನಿರ್ತಾಳಲ್ಲ, ಅವಳಿಗೆ ಯಾವುದೇ ರೀತಿಯ ಹಕ್ಕು ಇರೋದಿಲ್ಲ. ಆಕೆ ಆ ಆಸ್ತಿಯ ಪಾಲುದಾರಳು ಆಗೋದಿಲ್ಲ. ಗಂಡನ ಒಂದು ಮರಣದ ನಂತರವೂ ಕೂಡ ಆಕೆಗೆ ಆ ಆಸ್ತಿಯ ಒಂದು ಹಕ್ಕು ಬರೋದಿಲ್ಲ. ಅದು ಆ ಗಂಡನ ಅವಿಭಕ್ತ ಕುಟುಂಬ ಏನಿರುತ್ತಲ್ಲ, ಅಪ್ಪ ಅಮ್ಮ ಏನಿರುತ್ತಲ್ಲ, ಅವ್ರಿಗೆ ಅದು ವರ್ಗಾವಣೆ ಆಗತ್ತೆ. ಅದು ವಿಚ್ಛೇದನದ ನಂತರ. ವಿಚ್ಛೇದನ ಆಗಿದ್ರೆ ಮಾತ್ರ. ವಿಚ್ಛೇದನ ಆಗಿಲ್ಲ ಅಂತ ಹೇಳಿದ್ರೆ ಗಂಡನ ಆಸ್ತಿಯಲ್ಲಿ ಆಕೆಗೂ ಕೂಡ ಹಕ್ಕಿರುತ್ತೆ. ಇನ್ನು ಗಂಡ ದುಡಿದು ಮಾಡಿರ್ತಕ್ಕಂಥ ಆಸ್ತಿಯಲ್ಲಿ ಹಕ್ಕು, ಹೌದು, ಇದನ್ನು ಕೂಡ 2 ರೀತಿಯಾಗಿ ಹೇಳಬಹುದು. ಯಾಕಂತಂದ್ರೆ ಈಗಿನ ಜನರೇಷನ್ ಅಲ್ಲಿ ಇಬ್ರು ಕೂಡ ಒಟ್ಟಿಗೆ ದುಡಿದು ಮನೆಯನ್ನ ಕಟ್ಟುವಂತದಾಗೋದು, ಕಾರುವಂತ ತೆಗೆದುಕೊಳ್ಳುವಂತದಾಗಿರ್ಬಹುದು, ಜೊತೆಗೆ ಒಂದಷ್ಟು ಆಸ್ತಿಯನ್ನ ಮಾಡಿರುವಂತದಾಗಿರಬಹುದು. ಈ ರೀತಿ ಆಗೇ ಆಗತ್ತೆ. ಇಂತಹ ಒಂದು ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹೆಂಡತಿಯಾದವಳು ಗಂಡನಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಸಾಕ್ಷಿ ಸಮೇತ ಅದನ್ನ ಪ್ರೂಫ್ ಮಾಡಿದ್ಲು ಅಂತ ಹೇಳಿದ್ರೆ ಆ ಒಂದು
ಆಸ್ತಿಯಲ್ಲೂ ಕೂಡ ಡಿವೈಡ್ ಅನ್ನ ಮಾಡಬಹುದು. ಗಂಡ ಏನೇನ್ ದುಡಿದು ಸಂಪಾದನೆ ಮಾಡಿಟ್ಟಿರ್ತಾನಲ್ಲ ಆ ಆಸ್ತಿನಲ್ಲಿ ಮಹಿಳೆಗೂ ಕೂಡ ಸಮಾನ ಪಾಲು ಸಿಗುತ್ತೆ. ಅದಕ್ಕೆ ಸಾಕ್ಷಿ ಅಗತ್ಯವಾಗಿರುತ್ತೆ. ತಾನು ಗಂಡನಿಗೆ ಯಾವೆಲ್ಲ ರೀತಿಯ ಹಣದ ಸಪೋರ್ಟ್ ಅನ್ನ ಮಾಡಿದ್ದೀನಿ ಅಥವಾ ಏನೆಲ್ಲ ಸಪೋರ್ಟ್ ಮಾಡಿದ್ದೀನಿ ಅಂತ ಸಾಕ್ಷಾಧಾರವಾಗಿ ಆಕೆ ಸಾಬೀತು ಮಾಡಿದ್ಲು ಅಂತ ಹೇಳಿದ್ರೆ ಆಕೆಗೆ ಆ ಒಂದು ದುಡ್ಡಿನಲ್ಲಿ ಅಥವಾ ಆ ಒಂದು ಆಸ್ತಿಯಲ್ಲಿ ಪಾಲು ಇರುತ್ತೆ. ಇಷ್ಟು ಬಿಟ್ರೆ ಆಕೆಗೆ ಗಂಡನ ಒಂದು ಸ್ಥಿರಾಸ್ತಿಯಲ್ಲಿ ಯಾವುದೇ ರೀತಿಯ ಪಾಲು ಅನ್ನೋದು ಬರೋದಿಲ್ಲ. ಪೂರ್ವಜರಿಂದ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತ ಆಸ್ತಿಯಲ್ಲಿ ಆಕೆಗೆ ಯಾವುದೇ ರೀತಿಯ ನಯ ಪೈಸೆ ಕೂಡ ಕೊಡಂಗಿಲ್ಲ. ಜೀವನಾಂಶ ಬಿಟ್ರೆ ಇನ್ಯಾವುದೇ ರೀತಿಯ ಅವಳಿಗೆ ಆ ಒಂದು ಅಂಶಗಳಲ್ಲಿ ಜೀವನಾಂಶ ಒಂದು ಬಿಟ್ರೆ ಆಸ್ತಿಯಲ್ಲಿ ಯಾವುದೇ ರೀತಿಯ ಪಾಲು ಆಕೆಗೆ ನೀಡುವಂತಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.